ರೈತರು ಯುವ ರೈತರು ಇವತ್ತು ವ್ಯವಸಾಯಕ್ಕೆ ಬರ್ತಾ ಇಲ್ಲ. ಹಾಗಾಗಿ ನಮ್ಮ ಚೇತನ್ ಅವರು ಯುವ ರೈತ ಒಂದು ಬಿರುದನ್ನ ತಗೊಂಡು ಇವತ್ತು ಫಿಲಂ ಮಾಡಕ್ ಕೊಟ್ಟಿದ್ದಾರೆ. ಹಾಗಾಗಿ ಇಡೀ ದೇಶದಲ್ಲಿ ಇವತ್ತು ಏನು ರೈತರು ಎಲ್ಲಾ ರೀತಿಯ ಶೋಷಣೆಗೆ ಒಳಪಡೋದೇ ರೈತ, ಅದು ಬೆನ್ನೆಲುಬು ಅಂತ ಹೇಳ್ತಾರೆ, ಶೋಷಣೆಗೆ ಒಳಪಡೋದೇ ರೈತ. ಹಾಗಾಗಿ ಆ ರೈತರ ಒಂದು ಇಡೀ ದೇಶಕ್ಕೆ ಒಂದು ಮಾದರಿಯಾಗಿ ನಮ್ಮ ಚೇತನ್ ಅವರು ಆ ರೈತರು ಯುವ ರೈತ ಒಂದು ಬಿರುದು, ರೈತರು ಯಾವುದೇ ಬಿರುದು ಇಲ್ಲಿ ಯುವ ರೈತ ಒಂದು ಪ್ರಶಸ್ತಿಯನ್ನು ತಗೊಂಡು ಇವತ್ತು ಚಿತ್ರ ಮಾಡಕ್ ಹೋಗಿದ್ದಾರೆ. ನಮ್ಮೆಲ್ಲರ ರೈತರ ಪರವಾಗಿ, ನಮ್ಮ ಸಂಘಟನೆಗಳ ಪರವಾಗಿ, ತಮ್ಮೆಲ್ಲರ ಪರವಾಗಿ ದೇವರು ಒಂದು ಒಳ್ಳೆ ಅವಕಾಶ ಮಾಡಿಕೊಟ್ಟಿದೆ. ಎಲ್ಲರೂ ನಾವು ಶುಭ ಹೇಳಕ್ಕೆ ಇಷ್ಟಪಡ್ತೀವಿ. ನಮ್ಮೆಲ್ಲರ ಪ್ರೋತ್ಸಾಹ ಅವ್ರ ಮೇಲೆ ಇರ್ತದೆ. ನಮ್ಮೆಲ್ಲ ಇಡೀ ಕರ್ನಾಟಕದ ರಾಜ್ಯದ ರೈತರ ಒಂದು ಆಶೀರ್ವಾದ ಅವ್ರ ಮೇಲೆ ಇರ್ತಾ ಇದೆ. ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಇಷ್ಟೇ ವ್ಯತ್ಯಾಸ. ಸೊ ಈ ಸಿನಿಮಾದಲ್ಲಿ ನಾನೊಂದು ಪೊಲೀಸ್ ಪಾತ್ರ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲ ಸುಮಾರು ಸಿನಿಮಾಗಳಲ್ಲಿ ನಾನು ಪೊಲೀಸ್ ಪಾತ್ರ ಮಾಡಿದ್ದೀನಿ. ದರ್ಶನ್ ಅವ್ರ ಜೊತೆ ಬಹಳ ಸಿನಿಮಾ ಮಾಡಿದ್ದೀನಿ. ಅವರು ಹೇಗೆ ಅಭಿಮಾನಿ, ನಾನು ದರ್ಶನ್ ಅವ್ರ ಅಭಿಮಾನಿ ಕೂಡ. ಭಾಳ ಖುಷಿ ಆಗ್ತದೆ. ಥ್ಯಾಂಕ್ ಯು ಸರ್, ನನಗೊಂದು ಅವಕಾಶ ಕೊಡಲಿಕ್ಕೆ. ಸೊ ನನ್ನ ಪಾತ್ರದ ಹೆಸರು ಇಂದ್ರಜಿತ್. ಇದು ಹಿಂದೆ ನೋಡಿದ್ರೆ ಎಷ್ಟೋ ಸಿನಿಮಾ ಪಾಸಿಟಿವ್ ನೆಗೆಟಿವ್ ಎರಡೂ ಕ್ಯಾರೆಕ್ಟರ್ ಮಾಡ್ತಾ ಬಂದಿದ್ದೀನಿ. ಬಟ್ ಈ ಸಿನಿಮಾದಲ್ಲಿ ಡಿಫ್ರೆಂಟ್ ನಾನು ಹೇಳಕ್ಕೆ ಹೋಗಲ್ಲ. ಬಟ್ ಅವಕಾಶ ಬಂದಂಗೆ ಹೇಗೆ ಈ ಪಾತ್ರ ನಿಭಾಯಿಸುತ್ತೆ ಅನ್ನೋದು ಈ ಸಿನಿಮಾ ನೋಡುತ್ತೆ. ಆಮೇಲೆ ಸಿನಿಮಾ ನೋಡಿ ನಿಮಗೆ ಗೊತ್ತಾಗುತ್ತೆ ಪಾಸಿಟಿವ್ ನೆಗೆಟಿವ್ ಅಂತ ಹೇಳಿ. ಸೊ ಇಡೀ ಚಿತ್ರತಂಡಕ್ಕೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಕಲಾವಿದರು, ಟೆಕ್ನಿಷಿಯನ್ಸ್ ಆಗ್ಬೋದು, ಎಲ್ಲರಿಗೂ ಆಲ್ ದ ಬೆಸ್ಟ್ ಅಂತ. ಈ ಸಿನಿಮಾ ಸಕ್ಸಸ್ ಆಗಲಿ, ನಿಮ್ಮೆಲ್ಲರ ಆಶೀರ್ವಾದ ಈ ದೇವಿ ನಮಸ್ಕಾರ. ಮೊದಲನೇದಾಗಿ ದೇಶಕ್ಕೆ ಅನ್ನ ಕೊಡೋ ರೈತನ ಪಾದಗಳಿಗೆ ನಮಸ್ಕಾರ ಮಾಡ್ತಾ ಶುರು ಮಾಡ್ತೀನಿ. ಯಾಕಂದ್ರೆ ಈಗ ಸರ್ ಮಾತಾಡಿದ್ದು ನಿಜವಾಗ್ಲೂ ಮನಸ್ಸಿಗೆ ಮುಟ್ತು. ದೇಶದ ಬೆನ್ನೆಲುಬು ರೈತ, ಇಲ್ಲಿ ಯುವ ರೈತ ಒಂದು ಚಿತ್ರರಂಗಕ್ಕೆ ಬಂದು ಒಂದು ಸಿನಿಮಾ ಮಾಡಬೇಕು ಅನ್ನೋ ಆಸೆಯಲ್ಲಿ ಬಂದಿದ್ದಾರೆ. ಸೊ ಎಲ್ಲ ನಾಡಿನ ರೈತರ ಆಶೀರ್ವಾದ ಹಾಗೆ ಕಲಾಭಿಮಾನಿಗಳ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಚೇತನ್. ಆಲ್ ದ ಬೆಸ್ಟ್ ನಿಮಗೆ ಫಸ್ಟ್ ಆಫ್ ಆಲ್. ಜೊತೆಗೆ ಈ ಚಿತ್ರದ ಕಥೆನ ಚೇತನ್ ಅವರೇ ಬರೆದಿರೋದು, ಜೊತೆಗೆ ನಿರ್ಮಾಣದ ಜವಾಬ್ದಾರಿನೂ ಕೂಡ ಅವರೇ ಹೊತ್ತಿದ್ದಾರೆ. ಸೊ ನಮ್ಮ ಮಂಡ್ಯದ ಮತ್ತೊಬ್ಬರು ಕಲಾವಿದರು ಇಂಡಸ್ಟ್ರಿಗೆ ಬರ್ತಾ ಇದ್ದಾರೆ. ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟು, ಹೀರೋ ಅಂತ ಬರಬೇಡಿ, ಒಳ್ಳೆ ನಟ, ಒಳ್ಳೆ ಕಲಾವಿದ ಅಂತ ನನಗೆ ಇಷ್ಟ. ಒಳ್ಳೆ ಕಲಾವಿದರಾಗಿ ನೂರಾರು ಸಿನಿಮಾಗಳನ್ನ ಮಾಡಿ ಅಂತ ನನ್ನ ಕಡೆಯಿಂದ ಆಶಿಸ್ತೀನಿ. ಜೊತೆಗೆ ಒಂದು ದೊಡ್ಡ ತಾರಾ ಬಳಗ, ಅದ್ರ ಜೊತೆಗೆ ನಮ್ಮ ಮಾಸ್ತಿ ಸರ್ ಅವರ ಡೈಲಾಗು, ಸೊ ಮತ್ತೆ ಈ ಒಂದು ಚಿತ್ರಕ್ಕೆ ಸ್ಟ್ರೆಂತ್ನ ಕೊಡ್ತಾ ಇದೆ. ದಯವಿಟ್ಟು ಎಲ್ಲರೂ ಕೂಡ ಈ ಯುವ ರೈತ ನಮ್ಮ ಚೇತನ್ ಅವರ ಸಿನಿಮಾಗೆ ಸಪೋರ್ಟ್ ಇದೆ ನಿಮ್ಮೆಲ್ಲರದು. ಎಲ್ಲ ಕಲಾವಿದರುಗಳು ಕೂಡ ತುಂಬಾ ಈಸಿಯಾಗಿ ಆಯ್ಕೆ ಮಾಡಿಕೊಂಡು ಒಂದು ಒಳ್ಳೆ ಕಥೆ ಮಾಡಿಕೊಂಡು, ನಾನು ಮಾಡ್ತಿರೋ ಪಾತ್ರದ ಬಗ್ಗೆ ಸದ್ಯಕ್ಕೆ ಏನು ಹೇಳಲ್ಲ, ನಾನು ಏನು ಹೇಳ್ಬೇಡಿ ಅಂತ ಹೇಳಿದ್ದಾರೆ ಅವರು. ಸೊ ಹಾಗಾಗಿ ಒಂದು ಒಳ್ಳೆ ಪಾತ್ರನ ಈ ಸಿನಿಮಾದಲ್ಲಿ ಮಾಡ್ತಾ ಇದ್ದೀನಿ. ಸೊ ಒಳ್ಳೇದಾಗ್ಲಿ, ನೂರಾರು ಸಿನಿಮಾಗಳನ್ನ ಮಾಡುವಂತ ಶಕ್ತಿನ ನಿಮ್ಗೆ ಈ ಒಂದು ಸಿನಿಮಾ ಕೊಡ್ಲಿ ಅಂತ ಕೇಳ್ಕೊಂತೀನಿ. ಅಂದ್ರೆ ಆಟದ ವಿಚಾರ ಹೋರಾಟಕ್ಕೆ ತಿರುಗ್ತು. ಸೊ ಹಂಗೆ ನಾವೆಲ್ಲ ಬಿಟ್ರು. ಒಳ್ಳೇದಾಗ್ಲಿ. ಮತ್ತೆ ನನಗೆ ಫೋನ್ ಮಾಡಿದ್ರು ಫಸ್ಟ್, ಹೀಗೆ ಹೋಗ್ತಿದ್ರೆ, ಸರ್ ನಾನು ಚೇತನ್ ಅಂತ ನಿಮ್ಮ ಹತ್ರ ಮಾತಾಡ್ಬೇಕು. ಏನ್ ವಿಷಯ ಅಂದೆ, ನಾನು ಹಿಂಗೆ ಸಿನಿಮಾ ಮಾಡ್ಬೇಕು ಅಂದ್ರು. ನೀವು ಅಂದೆ, ನಾನು ರೈತ ಸರ್ ಅಂದ್ರು. ಸಿನಿಮಾ ಡೈರೆಕ್ಟರ್ ಆಗಲಿ ಪ್ರೊಡ್ಯೂಸರ್ ಆಗಲಿ ಮಾಡ್ತಾರೆ, ರೈತರು ಮಾಡ್ತಾರಲ್ಲ ಅಂದ್ಬಿಟ್ಟು ನನಗೆ ಸ್ವಲ್ಪ ಭಯ ಆಯ್ತು. ಆಮೇಲೆ ಹೋಗಿ ಕತೆ ಹೇಳ್ತೀನಿ ಅಂದ್ರು. ಸರಿ ಹೇಳಿ ಅಂದ್ರು. ಅವ್ರದ್ದು ಒಂದಷ್ಟು ಕತೆ ಹೇಳಿದ್ರು, ಚೆನ್ನಾಗಿದೆ ಅಂತೆ. ಆಮೇಲೆ ಇನ್ನೊಂದು ಕತೆ ಇದೆ ಸರ್, ಆಕ್ಚುಲಿ ಪಿಕ್ಚರ್ ಮಾಡ್ಬೇಕಾಗಿರುತ್ತೆ ಈ ಕತೆ, ನಾನು ಇಷ್ಟೊಂದು ಹೇಳಿದ್ ನನ್ನ ಕತೆ ಅಂದ್ರು. ಸರಿ, ಎರಡೆರಡು ಕತೆ ಇದೆ ಅನ್ಕೊಂಡೆ. ಸೊ ಅದೊಂಥರ ಪೆಕ್ಯುಲಿಯರ್ ಕ್ಯಾರೆಕ್ಟರ್. ಚೇತನ್ ಅಂದ್ರೆ ಒಬ್ಬ ಹೀರೋ ಆಗ್ಬೇಕು ಅಂತ ಬರೋದು, ಪ್ರೊಡ್ಯೂಸರ್ ಹುಡುಕಲ್ಲ, ತಾನೇ ಪ್ರೊಡ್ಯೂಸರ್ ಆಗ್ತಾರೆ. ತುಂಬಾ ಚಿಕ್ಕ ಏಜ್ಗೆ ಎಲ್ಲ ವಿಚಾರನು, ಒಂದು ಕೃಷಿ ಅಂತ ಹೇಳಿದ್ರೆ ಅದರಲ್ಲೇ 100% ಕೆಲಸ, ಹೈನುಗಾರಿಕೆ ಅಂದ್ರೆ ಅದರಲ್ಲಿ ಒಂದು 100%. ಯಾವುದೂ ಇದಿಲ್ಲ. ಒಂದು ಪರ್ಕೆ ತಗೊಂಡು ಸಗಣಿ ಗುಡಿಸ್ಕೊಂಡು ಆ ಪರ್ಕೆ ಈ ಕಡೆ ಬಿಸಾಕಿ, ಈ ಕಡೆ ನಮ್ಮ ಪ್ರವೀಣ್ ಜೊತೆ ನಿಂತ್ಕೊಂಡು ಇಟ್ಟು ಕೊಡೋದು. ಮಾರುತಿ ವ್ಯಾನ್ ನಿಂತಿರುತ್ತೆ, ಈ ಕಡೆ ರೇಂಜ್ ರೋವರ್ ನಿಂತಿರುತ್ತೆ, ಅದರಲ್ಲಿ ಕಸ ಹುಲ್ ತಗೊಂಡೋಗಕ್ಕೂ ರೆಡಿ, ಈ ಕಡೆ ರೇಂಜ್ ರೋವರ್ ಅಲ್ಲಿ ಅವ್ರ ತಾಯಿನ ಕರ್ಕೊಂಡ್ಬಂದು ಬಿಡೋದು. ಅಂದ್ರೆ ಈ ವ್ಯಕ್ತಿ ಇಷ್ಟೊಂದು ಎಲ್ಲಾ ವಿಭಾಗಗಳಲ್ಲೂ ಇದಾರಲ್ವಾ ಅಂತ. ಸೊ ಸಿನಿಮಾಗೆ
ಬನ್ನಿ ಅಂತ ಹೇಳಿದಾಗ ಇದೆ ಸರ್, ಅವ್ರು ಹೇಳಿದ್ದು ಒಂದೇ ಮಾತು, ಸರ್ ನನಗೆ ಬಾಗಲ್ ಮುಚ್ಚಿದ್ಯಾ ಬಾಗಲ್ ತೆಗ್ದಿದ್ಯಾ ಗೊತ್ತಿಲ್ಲ, ನನಗೆ ನೇಗ್ಲಿದೆ ಅಂದ್ರು. ಸೊ ರೆಡಿ ಅಂದ್ರೆ ಈಗಿನ ಪರಿಸ್ಥಿತಿಲಿ ಸಿನಿಮಾ ಬಂದು ಸಿನಿಮಾ ಹೆಚ್ಚು ಕಮ್ಮಿ ಆದಾಗ ಇಲ್ಲ ಪಾಸಿಟಿವ್ ಆದಾಗ ಹೊಗಳ್ಕೊಂಡು ಇಲ್ಲ ಏನಾದ್ರು ನೆಗೆಟಿವ್ ಆದಾಗ ಇಲ್ಲ ಮನೆ ಮಠ ಮಾಡ್ಕೊಂಡ್ಬಿಟ್ವಿ, ಆ ತರದ ವ್ಯಕ್ತಿ ಅಂತೂ ಚೇತನ್ ಅಲ್ಲ. ಅವರು ನೀಟಾಗಿ ಹೇಳ್ಕೊಂಡೇ ಬಂದ್ರು. ಸರ್ ಎಲ್ಲರೂ ಹೇಳ್ತಾರೆ ಕಲೆ ಎಲ್ಲರೂ ಕೈ ಬೀಸ್ ಕರೆಯುತ್ತೆ, ಕೆಲವ್ರು ಮಾತ್ರ ಕೈ ಹಿಡಿಯುತ್ತೆ ಅಂತ. ಹಿಡಿದ್ರೆ ಹಿಡೀಲಿ ಸರ್ ಅಂತ ಅವ್ರು ದೇವ್ರಿಗೆ ಡೀಲ್ ಕೊಟ್ಬಿಟ್ರು. ಸೊ ಮತ್ತೆ ತಂಡ ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ, ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಇದ್ದಾರೆ. ಪ್ರಕಾಶ್ ಅವರು 2ನೇ ಸಿನಿಮಾ ಅನ್ಸುತ್ತೆ, ಮೊದಲನೇದು RCB ಅಂತ ಒಂದು ಸಿನಿಮಾ ಮಾಡಿದ್ರು, ಈ ಸಿನಿಮಾ ನಿರ್ದೇಶನ ಮಾಡ್ತಿದ್ದಾರೆ. ಯೋಗಿ ಅವರು ಇದ್ದಾರೆ. ತುಂಬಾ ದಿನ ಆದ್ಮೇಲೆ ನಮ್ಮ ಗೆಳೆಯ ಪೆಟ್ರೋಲ್ ಪ್ರಸನ್ನ ಅವರು, KR ಪೇಟೆ ಅವರು, ತುಂಬಾ ಜನ ನುರಿತ ನಟರು ಮತ್ತೆ ಟೆಕ್ನಿಷಿಯನ್ಸ್ ಇದ್ದಾರೆ. ಅನ್ನೋದಕ್ಕೆ ಹೆಚ್ಚಾಗಿ ನಾವು ಹೈನುಗಾರಿಕೆ ಮಾಡ್ಕೊಂಡೆ ಬೆಳೆದು ಬಂದಿದ್ದು ಬೆಂಗಳೂರಲ್ಲಿ. ಅವ್ರು ಮಂಡ್ಯದಲ್ಲಿ ಹೈನುಗಾರಿಕೆ ಮಾಡ್ಕೊಂಡು ಬೆಳೆದಿದ್ದಾರೆ. ತುಂಬಾ ಖುಷಿ ಆಗುತ್ತೆ. ನನಗೊಂದು ಪ್ರಾಮಿಸ್ ಮಾಡಿದ್ದಾರೆ, ಹಸು ಕೊಡ್ತೀನಿ ಅಂತ. ಒಂದು 60 ಹಸು ಸಾಕಿದ್ದಾರೆ ಅವರು. ನಾನೀಗ ಒಂದು 10 ವರ್ಷ ಹಸುಗಳೆಲ್ಲ ಸಾಕಕ್ಕೆ ಬಿಟ್ಟು ಮತ್ತೆ ನಾನು ಈಚೆ ಕಡೆ ಒಂದು ಡೈರಿ ಫಾರ್ಮ್ ಮಾಡ್ತಾ ಇದ್ದೀನಿ, ರೀಸೆಂಟಾಗಿ ಸ್ಟಾರ್ಟ್ ಮಾಡ್ತೀನಿ. ಫಸ್ಟ್ ಹಸು ನಮ್ಮೂರಿಂದನೇ ಬರ್ತಾ ಇತ್ತು, ಅದು ನನಗೆ ಪ್ರಾಮಿಸ್ ಮಾಡಿದ್ದಾರೆ ನಮ್ಮ ಹೀರೋ. ಅದೊಂದು ಖುಷಿ ಇದೆ. ಸಿನಿಮಾ ಒಳ್ಳೇದಾಗಲಿ ಚೇತನ್ ಅವರೇ, ನೀವು ನಮ್ಮ ನಾಯಕ ನಟರಾಗಿ ಎತ್ತರಕ್ಕೆ ಬೆಳೀರಿ ಅಂತ ಕೇಳ್ಕೊಳ್ತೀನಿ. ಮತ್ತು ನೀವು ಶ್ರಮಪಟ್ಟು ದುಡ್ದಿರೋ ಹಣ ತಂದು ನಮ್ಮ ಸಿನಿಮಾ ರಂಗಕ್ಕೆ ಬಂದು ಸಿನಿಮಾದಲ್ಲಿ ಆಗ್ತಾ ಇದ್ದೀರಾ, ಅದಕ್ಕೆ 2 ಪಟ್ಟು 3 ಪಟ್ಟು ಜಾಸ್ತಿ ಬರಲಿ ಅಂತ ಕೇಳ್ಕೊಳ್ತೀನಿ ದೇವರಲ್ಲಿ. ಥ್ಯಾಂಕ್ ಯು. ನನ್ನ ಪಾತ್ರ ಶರತ್ ಲೋಹಿತಾಶ್ವ ಇದ್ದಾರಲ್ಲ, ಅವ್ರ ತಮ್ಮನ ಕ್ಯಾರೆಕ್ಟರ್. ನಾನು ಏನೋ ಗೊತ್ತಿಲ್ಲ ನನಗೆ. ಶರತ್ ಲೋಹಿತಾಶ್ವ ಬಾರ್ನ್ 1972, 72, ನಾನು 73 ಬಾರ್ನು. ಅದ್ರ ತಮ್ಮನ ಕ್ಯಾರೆಕ್ಟ್ರು ಅದು. ನಾನು ಡೈರೆಕ್ಟರ್ ಕೇಳಿದೆ ಏನು ಸರ್ ಅಂತ. ಇಲ್ಲ ಸರ್ ನೀವು ಇನ್ನೂ ಹೆಂಗಾಗಿದ್ದೀರಾ, ಓಕೆ ಪರವಾಗಿಲ್ಲ, ಇನ್ನೊಂದು 10 ವರ್ಷ ಹೆಂಗಾಗಿ ಮಾಡ್ಬೋದು, ಆಮೇಲೆ ನಾನು ತಾತ ಅಪ್ಪ ಎಲ್ಲ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಥ್ಯಾಂಕ್ ಯು ಸರ್. ಡೈರೆಕ್ಟರ್ ಪ್ರಕಾಶ್ ಇಬ್ಬರಿಗೂ ಆಲ್ ದ ಬೆಸ್ಟ್. ನನಗೆ ಚೇತು ಫೋನ್ ಮಾಡಿದ್ರು ಕಳೆದ ವಾರದಲ್ಲಿ, ಅಣ್ಣ ಅರ್ಜೆಂಟ್ ಮೀಟ್ ಮಾಡಬೇಕು, ದೇವಿ ಸಿನಿಮಾ ಮಾಡ್ತಾ ಇದ್ದೀನಿ ಅಂತ. ಅಲ್ಲಪ್ಪ ನಾನು ರೋಡ್ದಲ್ಲಿದ್ದೀನಿ, ಬೆಂಗಳೂರಲ್ಲಿ ಸಿಗ್ತಾ ಇಲ್ಲ, ಸ್ಟುಡಿಯೋದಲ್ಲಿ ಸಿಗೋದಿಲ್ಲ ಅಂತ. ಇಲ್ಲ ಅಲ್ಲಿಗೆ ಬರ್ತೀನಿ ಅಂತ 1 ಅವರಲ್ಲಿ ಬಂದರು ಅವರು. ಮತ್ತೆ ಡೈರೆಕ್ಟರ್ ಇಬ್ಬರು ಬಂದರು, ಕತೆ ಹೇಳಿದ್ರು. ಕತೆ ತುಂಬ ಚೆನ್ನಾಗಿದೆ. ಶ್ರಮಜೀವಿ. ಭಾಳ ಹಿಂದೆ ನನ್ನ ತೋಟಕ್ಕೊಂದ್ಸತಿ ಬಂದಿದ್ರು ನಮ್ಮ ಅದೇ ಮಂಡ್ಯದ ಅರಳಿ ಜ್ಞಾನೇಶ್ ಅಂತ ನನ್ನ ಶಿಷ್ಯ, ಅವನ ಜೊತೆ ಬಂದಿದ್ರು. ಅಲ್ಲಿ ಬಂದಾಗ ನೆನಪು ಮಾಡಿದ್ರು. ಭಾಳ ಖುಷಿ ಆಗುತ್ತೆ, ಒಬ್ಬ ರೈತರ ಮಗನಾಗಿ ಹುಟ್ಟಿ ರೈತನಾಗಿ ಜೀವಿಸ್ಕೊಂಡು 4 ಕಾಸು ಸಂಪಾದನೆ ಮಾಡಿಕೊಂಡು ಆ ಚೇತು ಬಂದಂಥ ರೀತಿ ನೋಡಿ ಭಾಳ ಖುಷಿ ಆಯಿತು. ರೈತರೆಲ್ಲ ಕಷ್ಟ ಜೀವಿಗಳು ಅಂತಾರೆ. ಕಾಂಟ್ಯಾಕ್ಟ್ ಮಾಡಿದ್ರು. ಕತೆ ತುಂಬಾ ಚೆನ್ನಾಗಿದೆ. ಚಿತ್ರಕಥೆನ ಚೇತನ್ ಅವರೇ ಬರೆದಿದ್ದಾರೆ, ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ಪ್ರಕಾಶ್ ಅವರು ಸಾಥ್ ಕೊಡ್ತಿದ್ದಾರೆ. ಹಾಗೆ ಯೋಗಿ ಸರ್ ತುಂಬಾ ಎಕ್ಸ್ಪೀರಿಯನ್ಸ್ ಇರುವಂತ ಅಸೋಸಿಯೇಟ್ ಕೂಡ ಇದ್ದಾರೆ. ಒಳ್ಳೆ ಟೆಕ್ನಿಕಲ್ ಟೀಮ್ ಇದೆ. ಇವತ್ತಷ್ಟೇ ಮುಹೂರ್ತ ಆಗಿದೆ. ನಾನೊಂದು ಒಳ್ಳೆ ಪಾತ್ರ ಮಾಡ್ತಾ ಇದ್ದೀನಿ. ಸೊ ಆದಷ್ಟು ಬೇಗ ಶೂಟಿಂಗ್ ಮುಗಿಸ್ಕೊಂಡು ಮತ್ತೆ ನಾವು ಸಿಗ್ತೀವಿ. ಒಳ್ಳೆದಾಗಿದೆ ಈ ಚಿತ್ರಕ್ಕೆ. ಆಗ್ತೀನಿ ಅಂತ ಹಾಗಾಗಿ ನನಗೊಂದು ಅವಕಾಶ ಕೊಟ್ಟಿದ್ದಾರೆ ಫಿಲಮ್ ಮಾಡಕ್ಕೆ ದೇವಿ ಸಿನಿಮಾದಲ್ಲಿ. ಹಂಗಾಗಿ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ದೇವಿ ಸಿನಿಮಾನ ಎಲ್ಲರೂ ಒಗ್ಗಟ್ಟಾಗಿ ಪ್ರೀತಿಯಿಂದ ಕೆಲಸ ಮಾಡದೆ ಎಲ್ಲರೂ ಅಂತ ಹೇಳ್ತಾರೆ. ಇಲ್ಲ ಸರ್, ಹೀರೋ ಫ್ರೆಂಡ್ ಆಗಿ ಮಾಡ್ತಾ ಇದ್ದೀನಿ. ಇಲ್ಲ ಆ ಥರ ಇಲ್ಲ, ಬೇರೆ ಥರ ಇದೆ. ನೋಡೋದ ಚೇತನ್ ಸರ್ ಮಾಡಿದ್ರೆ ಮಾಡ್ಸೋದ. ಹೇಳಿದ್ದೀನಿ ಸರ್, ಕರ್ಕೊ ಹೋಗ್ತೀನಿ ಅಂತ ಹೇಳೋರು. ವೀಸಾ ಪಾಸ್ಪೋರ್ಟ್ ಮಾಡ್ಸೋದು ರೆಡಿ ಮಾಡ್ತಿದ್ದಾರೆ. ಸಂಬಂಧಪಟ್ಟಂತ ಪಾತ್ರನ ಮಾಡ್ತಾ ಇರೋದು ಒಬ್ಬ ರೈತನ ಮಗನ. ನನಗೂ ಹೆಮ್ಮೆ ಇದೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲ ಆಶೀರ್ವಾದ ಈ ಟೀಮ್ ಮೇಲೆ ಇರಲಿ, ಕಲಾವಿದರ ಮೇಲೆ ಇರಲಿ. ಥ್ಯಾಂಕ್ ಯು. ಜೀವನ ಹೆಂಗ್ ನಡೀತಿದೆ, ಯಾವ ತರ ನಡೀತಿದೆ, ರೈತರು ಯಾವ ತರ ಹಳ್ಳಿಲಿ ಕಷ್ಟ ಪಡ್ತಿದ್ದಾರೆ ಅದು ಸಿಟಿ ಜನಕ್ಕೆ ಗೊತ್ತಿಲ್ಲ. ಅದೇ ತರ ಕಷ್ಟ ಬಿದ್ದು ಅಲ್ಲೊಂದು ವ್ಯವಸಾಯ ಮಾಡಕ್ ಹೋಗಿ ಲಾಸ್ ಆಗಿ ಹುಡುಗ ಬೆಂಗಳೂರಿಗೆ ಬಂದು ಇಲ್ಲೇನೋ ಒಂದು ಮಾಡ್ತೀನಿ ಅಂತ ಹೋದಾಗ ರೌಡಿಸಮ್ ಎಂಟ್ರಿ ಕೊಡ್ತಾನೆ ಸರ್. ಆ ತರ ಇದೆ.